ಹೊಸ ಮನೆಗಳಲ್ಲಿ ಫ್ಯಾನ್ಸಿ ಲೈಟ್ ಫಿಟ್ ಮಾಡಬೇಕಾದ್ರೆ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಗ್ಯಾಪ್ ಜಾಸ್ತಿ ಇರುತ್ತೆ. ಅಲ್ಲಿಗೆ ಇವಾಗ ಗಾರನೂ ಮೆತ್ಸೋಕ್ಕಾಗಲ್ಲ ಅಥವಾ ಇವಾಗ ಅಲ್ಲಿಗೆ ಪಟ್ಟಿ ಪೌಡ್ರು ಏನೂ ಸಹ ಮೆತ್ತಕ್ಕಾಗಲ್ಲ. ಯಾಕೆ ಅಂತಂದರೆ ಎಲ್ಲ ಫೈನಲ್ ಆಗಿಬಿಟ್ಟಿರುತ್ತೆ. ಆ ಟಚಪ್ ಬಣ್ಣನೂ ಸಹ ಆಲ್ಮೋಸ್ಟು ಖಾಲಿ ಆಗಿಬಿಟ್ಟಿರುತ್ತೆ. ಅಂಥ ಸಮಯದಲ್ಲಿ ಇವಾಗ ಇಲ್ಲಿಗೆ ಫ್ಯಾನ್ಸಿ ಲೈಟ್ನ ಹೇಗೆ ಫಿಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ. ನಾವಿಲ್ಲಿ ಸ್ಟೆರ್ಲೈಟ್ ಯೂಸ್ ಮಾಡ್ತಾಯಿದ್ದೀವಿ ಫ್ಯಾನ್ಸಿನ. ಈ ಒಂದು ಫ್ಯಾನ್ಸಿ ಲೈಟು ಆ ಒಂದು ಫ್ಯಾನ್ಸಿ ಬಾಕ್ಸ್ಗೆ ಹಾಕಿದ್ರೆ ಒಳಗಡೆ ಹೋಗ್ಬಿಡ್ತೈತೆ, ಅಂದರೆ ಸೈಡಲ್ಲೆಲ್ಲ ಗ್ಯಾಪ್ ಕಾಣಿಸ್ತೈತೆ. ಅದಕ್ಕೋಸ್ಕರ ನಾವು ಫ್ಯಾನ್ ಚಕ್ಕೆ ಬರುತ್ತಲ್ಲ, ಅಂದರೆ ಫ್ಯಾನ್ ಕವರ್ ಬರುತ್ತಲ್ಲ, ಅದನ್ನು ತಗೊಂಡಿದ್ದೀವಿ. ಅದನ್ನು ತಗೊಂಡು ಒಳಗಡೆ ಲೇಯರು, ಅಂದರೆ ನಾವು ಫ್ಯಾನ್ಸಿ ಲೈಟ್ ಏನೈತೆ ಅದು ಆ ಒಂದು ಫ್ಯಾನ್ ಚಕ್ಕೆ ಒಳಗಡೆ ಎಲ್ಲ ನೀಟಾಗಿ ಕೂತ್ಕೋಬೇಕು. ಆ ಥರ ನೀಟಾಗಿ ಕಟ್ ಮಾಡಿಕೊಂಡು ಈ ಒಂದು ಫ್ಯಾನ್ಸಿ ಲೈಟ್ನ ಆ ಒಂದು ಫ್ಯಾನ್ ಚಕ್ಕೆ ಏನಿರುತ್ತೆ ಅಲ್ಲಿಗೆ ನೀಟಾಗಿ ಈ ಥರ ಕೂರಿಸ್ಕೋಬೇಕು. ಸರಿನಾ? ಸುತ್ತ ಕಟ್ ಮಾಡಿಬಿಟ್ಟು ಕೂರಿಸ್ಕೊಂಡಿದ್ದೀವಿ. ಕೂರಿಸ್ಕೊಂಡಾದಮೇಲೆ ಇದನ್ನು ಅಲ್ಲಿಗೆ ಫ್ಯಾನ್ಗೆ ಫಿಟ್ ಮಾಡಿಬಿಟ್ಟು, ಅಲ್ಲಿ ಫ್ಯಾನ್ಸಿ ಲೈಟ್ ಐತಲ್ಲ ಅಲ್ಲಿಗೆ ಫಿಟ್ ಮಾಡಿದ್ರೆ ಸೈಡಲ್ಲಿ ಗ್ಯಾಪ್ ಎಲ್ಲ ಏನು ಕಾಣಿಸ್ತಾ ಇರುತ್ತೆ ಅದೆಲ್ಲ ಕಾಣಿಸೋದಿಲ್ಲ. ಯಾಕಂತಂದರೆ ಅದ್ರ ಸುತ್ತ ಒಂದು 1/4 ಇಂಚು ಜಾಸ್ತಿ ಬರುತ್ತೆ. ಅದರಿಂದ ಆ ಗ್ಯಾಪ್ ಎಲ್ಲ ಏನಿರುತ್ತೆ ಅದೆಲ್ಲ ಆರಾಮಾಗಿ ಮುಚ್ಕೊಳ್ಳುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಬನ್ನಿ ಅದು ಹೇಗೆ ಕಾಣಿಸುತ್ತೆ ಅಂತ ಫಿಟ್ಟಿಂಗ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಇವಾಗ ಅಲ್ಲಿ ಸುತ್ತ ಗ್ಯಾಪ್ ಕಾಣಿಸ್ತಾ ಇತ್ತು. ಬಟ್ ಏನಪ್ಪ ಅಂತಂದರೆ ಇವಾಗ ಸ್ವಲ್ಪನೂ ಗ್ಯಾಪ್ ಕಾಣಿಸ್ತಾ ಇಲ್ಲ. ಎಷ್ಟೋ ಜನಕ್ಕೆ ಇದೇ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ, ಸೈಡೆಲ್ಲ ಗ್ಯಾಪ್ ಕಾಣಿಸ್ತಾ ಇರುತ್ತೆ. ನಾನು ಹೇಳಿರುವಂಥ ಈ ಒಂದು ಮಾಹಿತಿ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದ್ರು ಈ ಒಂದು ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯೋಗ ಆಗುವಂಥ ಐಡಿಯಾ ಜೊತೆ ನಾನು ಬರ್ತೀನಿ. ಬಾಯ್.